ಸರ್ ನಮಸ್ಕಾರ. ನಮ್ಮ ಹೆಸರು ಯಲ್ಲಪ್ಪ ಅಂತೇಳಿ, ರಾಯಚೂರು ತಾಲೂಕು ವಿನೂತನ ಅಗ್ರೋಟೆಕಲ್ಲಿ ವ್ಯವಸಾಯ ಮಾಡೋಕ್ಕೆ ಎಷ್ಟು ವರ್ಷ ಆಯ್ತು? ಸರ್ ನಾವಿವಾಗ ಒಂದು 20 ವರ್ಷ ಆಯ್ತು. ಎಷ್ಟು ಎಕರೆ ಇದೆ ಸರ್? ನಮ್ಮದೊಂದು 6 ಎಕರೆ ಇದೆ. 6 ಎಕರೆ ಇದೆ. ಗದ್ದೆ ಎಷ್ಟು ಎಕರೆ ಆಗ್ತದೆ ಸರ್? ಗದ್ದೆನೇ 6 ಎಕರೆ ಆಗ್ತೀವಿ ಸರ್. ಟೋಟಲ್ ಒಂದು 15 ಎಕರೆ ಬೇರೆ 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 ಕ್ರಾಪ್ ಆಗ್ತದೆ. ಕ್ರಾಪು ಹಾಂ, ಅದನ್ನು ಹಾಕ್ತಾ ಇದ್ದೀವಿ. ಮತ್ತು ನಮ್ಮದೊಂದು ಮ್ಯಾಂಗೋ ಪ್ಲಾಂಟೇಶನ್ ಆಗಿದೆ. ಪ್ಯಾಡಿ ಒಂದು 6 ಎಕರೆ ಇದೆ ಸರ್. 6 ಎಕರೆ. ಈ ಇದಕ್ಕಿಂತ ಬಿಫೋರು ಪ್ಯಾಡಿಗೆ ಗುಳಿಗೆ ಯಾವ ಹಾಕಿದ್ದಾರೆ? ಸರ್ ಅವು ಬಕ್ಷಿಕ್ ಅಂತೇಳಿ ಬರ್ತಾವೆ ಸರ್. ಅದು 10 kg ಅವು ಮೈಕ್ರೋಮ್ಯಾಕ್ಸ್ ಅಂತೇಳಿ ಮ್ಯಾಕ್ಸ್ ಅಂತೇಳಿ ಅವು ಯಾವ ಬಯೋ ಕಂಪನಿ ಇರ್ಬೋದು ಅವು ಹಾಕ್ತಿದ್ದೀವಿ ಸರ್. ಅದು ಮೊದಲಿಂದ ಮಿನಿಮಮ್ ಅಂದರೆ ನಾವು ಒಂದು 10 ವರ್ಷ ಬಳಸಿವಿ ಸರ್. ಔಟ್ರನ್ನೇ ಹಾಕಿರಿ? ಹಾಂ, ಬಳಸಿವಿ. ಆದ್ರಾಗೂ ಪರವಾಗಿಲ್ಲ, ಒಂದು ಲೆಕ್ಕ ಮೇಲೆ ಬರ್ತಿತ್ತು. ಬಟ್ ಇಲ್ಲಿ ನಾವು ಗೊಬ್ಬರ ಖರೀದಿ ಮಾಡೋಕ್ಕೆ ಹೋಗ್ಕಲ್ಕ ಅವರು ಇದು ಇಲ್ಲ, ಇಂಥ ಕಂಪ್ನಿ ಹಿಂಗೆ ಗೋಲಿದಾವ ಚೆನ್ನಾಗಿದಾವ ನೋಡ್ರಿ ಯೂಸ್ ಮಾಡಿ ಅಂತ ಹೇಳಿದರು. ಆದರೆ ನಮಗೂ ವಿಶ್ವಾಸ ಬಂದಿದ್ದಿಲ್ಲ. ಆದರೆ ಅಲ್ಲಿ ಕೆಲವರು ಹಾಕಿದ್ದಾರೆ ಸರ್. ಅವ್ರು ಹೊಲಕ್ಕೆ ಹೋಗಿ ವಿಸಿಟ್ ಮಾಡಿದ್ವಿ. ಪರವಾಗಿಲ್ಲ, ಭಾಳ ಗ್ರೋತ್ ಆಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಆ ಉದ್ದೇಶದಿಂದ ನಾವು ಹಾಕಿದರೆ ನೋಡೋಣ, ಫಸ್ಟ್ ಯೂಸ್ ಮಾಡಿ ನೋಡೋಣ ಆಮೇಲೆ ಅಂತ ಹೇಳಿ ನಾವು ಟ್ರೈ ಮಾಡಿದ್ವಿ ಸರ್. ಬಟ್ ಫಸ್ಟ್ ಕ್ವಾರ್ಟರ್ದಲ್ಲಿ ಹಾಕಿದ್ದೀವಿ. ಯಾವುದು? ಜನನಿ ಸರ್, ಜನನಿ ಹಾಕಿದ್ವಿ ಸರ್. ಆದರೆ ಭಾರಿ ಎಕ್ಸಲೆಂಟು ರಿಸಲ್ಟ್ ಇದೆ ಸರ್. ಜನನಿ ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿ? ಫಸ್ಟ್ ಟೈಮ್ ಸರ್, ಇದೇ ಬೆಳೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ವಿ. ಹಾಕಿದ್ದೀವಿ ಸರ್. ನೀವೇ ನೋಡಿ ಸರ್, ಎಷ್ಟು ಚೆಂದಾಗಿ ಬಂದಿದೆ, ನಿಮಗೆಲ್ಲ ಗೊತ್ತಾಗ್ತದೆ. ಹೌದು, ಭಾರಿ ಉತ್ತಮ ಇದೆ ಸರ್. ಅದೊಂದು ಸರ್ ಇನ್ನೊಂದು ಇದರಲ್ಲಿ ನಾವು ಲಾಸ್ಟ್ ಟೈಮು ಬೇರೆ ಯಾವುದೇ ಆಗಲಿ ಬಕೆಟೇ ಆಗಲಿ ಯಾವುದೋ ಗೋಲಿ ಹಾಕ್ತಿದ್ವಿ ಸರ್. ಬಟ್ ಸ್ಪ್ರೇ ಅಂತೂ ಖಂಡಿತವಾಗಿ ಮಾಡ್ತಿದ್ವಿ. ಬೇರೆ ಗುಳಿಗೆ ಹಾಕಿದ್ರು ಕೂಡ ಸ್ಪ್ರೇ ಮಾಡ್ತಿದ್ವಿ. ಹಂಗಾಗಿ ಇವಾಗ ಜನನಿ ಹಾಕಿದ ಮೇಲೆ ಸ್ಪ್ರೇನೇ ಇಲ್ಲ ಸರ್. ಜನನಿ ಹಾಕಿದ ಮೇಲೆ ಸ್ಪ್ರೇ ಮಾಡಿಲ್ಲ. ಅದಕ್ಕೆ ನಮ್ಗೆ ಡಿಫ್ರೆಂಟ್ ಏನು ಅನಿಸ್ತದೆ ಅಂದರೆ, ಒಂದು ಸ್ಪ್ರೇ ಒಂದು ಸ್ಪ್ರೇ ಇನ್ವೆಸ್ಟ್ಮೆಂಟು ಕಡಿಮೆ ಆಗ್ತದೆ ಜನ ಹಾಕೋದ್ರ ಅಂತ. ಹೌದು ಸರ್. ಹಂಗಾಗಿ ನಮಗೇನು ಅನಿಸ್ತದೆ ಅಂದರೆ, ಪರವಾಗಿಲ್ಲ, ಇದು ಒಳ್ಳೆಯ ಕಂಪನಿ ಅದ. ಅದ್ರಾಗ ಇನ್ನೊಂದು ಅವ್ರಿಗೆ ಹೇಳೋದಕ್ಕಿಂತ ಕಣ್ಣು ಮುಂದೆ ನಮಗೆ ಪರ್ಫೆಕ್ಟಾಗಿ ರಿಸಲ್ಟ್ ಬಂದಿದೆ ಸರ್. ಹಾಕಿದ ಮೇಲೆ ನೀವು ಅನುಭವಿಸ್ರ ಅದು ರಿಸಲ್ಟ್ ಏನಂತ ನಮಗೆ ಪ್ರಾಕ್ಟಿಕಲ್ ಆಗಿದೆ. ಹಂಗಾಗಿ ಭಾಳ ಉತ್ತಮ ಇದೆ ಸರ್. ಚೆನ್ನಾಗದ. 100% ಊರಲ್ಲಿ ಹೇಳ್ಬೋದೇನು ಸರ್? 100% ಹೇಳ್ಬೋದು ಸರ್. ಹಾಕ್ಸಿರಿ? ಯಾರಿಗೇನು ಹಾಕ್ಸಿದ್ದೀವಿ ಸರ್. ಹಾಕ್ಸಿದ್ರಿ? ಮುಂದೆ ಕೂಡ ಕಂಟಿನ್ಯೂ ಮಾಡ್ತೀರಿ? ಮಾಡ್ತೀವಿ ಸರ್. ನಮ್ದು ಇನ್ನೊಂದು ಲೀಫ್ ಪೌಡ್ರಿಗೆ ಡೈನಮಿಟ್ ಅಂತ ಬರ್ತಾರೆ. ಆ ಡೈನಮಿಟ್ ಲೀಫ್ ಪೌಡ್ರು, ಅದು ಡೈನಮಿಟ್ ಅದು ಒಂದು ಲೀಟ್ರು 4ರಿಂದ 5 ಎಕರೆ ಸ್ಪ್ರೇ ಮಾಡ್ಬೋದು. ಹಾಂ ಸರ್, ಚೆನ್ನಾಗಿರ್ತದೆ. ಲೀಫ್ ಪೌಡ್ರ್ ಬಂದರೆ ಡೈನಮಿಟ್ ಅಂತ ಹೊಡ್ಕೋಬೋದು. ಅದೆಷ್ಟು ದಿನದಾಗ ಬರುತ್ತೆ ಸರ್? ನೀವು ಲೀಫ್ ಪೌಡ್ರು ಹುಳ ಸ್ಟೇಜಲ್ಲಿ ಲೀಫ್ ಪೌಡ್ರ್ ಯಾವಾಗ ಬರ್ತದೆ ನೋಡಿಕೊಂಡು ಸ್ಪ್ರೇ ಮಾಡ್ಕೋಬೋದು. ಓಕೆ ಇದ್ದರೆ ಹಾಂ ಸರ್. ಈ ಜನನೇ ಹಾಕೋದ್ರೆ ನೀವು ಸ್ಪ್ರೇ ಮಾಡೋದಿಲ್ಲ, ಒಂದು ಸ್ಪ್ರೇ ಮುಂದಕ್ಕೆ ಹೋಗಿ ಸರ್. ಇಲ್ಲ ಸರ್, ಎಲ್ಲ ನಾವು ಹೊಲ್ದಾಗೆಲ್ಲ ತಿರುಗಾಡಿ ನೋಡಿದ್ವಿ ಸರ್. ಹುಳ ಏನು ಚೆನ್ನಾಗಿ ಏನಿಲ್ಲ ಕಂಟ್ರೋಲ್ ಸರ್, ಆಗಿದೆ. ಎಲ್ಲ ಹುಳ ಕಂಟ್ರೋಲ್ ಇದೆ, ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ. ಭಾರಿ ಇದೈತೆ ಸರ್ ನಮ್ಗೆ. ಹಾಂ. ಹಂಗಾಗಿ ಪರವಾಗಿಲ್ಲ ಸರ್.